ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಲೆಕ್ಕಪತ್ರಗಳು, ಕಾಗದ ಪತ್ರಗಳನ್ನ ಸರಿಯಾಗಿ ಇಡಿ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು IT ರೈಡ್ಗಳು, ದೇವಸ್ಥಾನಗಳ ಮೇಲೆ IT ರೈಡ್ಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶಿವಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಶಿವನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ನಿಮ್ಮಿಂದ ಅವಕಾಶಗಳನ್ನ ಕಿತ್ಕೊಂಡ್ರೋ ಅದೆಲ್ಲ ಅವಕಾಶಗಳು ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಕೂಡ ಇದೆ. ವಿಶೇಷವಾದಂಥ ಅಭಿಷೇಕದ ನೀರನ್ನ ತಗೊಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ, ಇದರಿಂದ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಶಿವನ ಆಲಯಕ್ಕೆ ಹೋಗಿ ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಪಂಚಲಿಂಗೇಶ್ವರ, ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನದ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೋ ಒಂದು ದಾರಿಲಿ ಒಂದು ಶಿವನ ವಿಗ್ರಹ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ, ಅದು ಯಾರಿಗೋ ಕಾಣಿಸ್ಕೊಂಡಿದೆ ಅಂತ ಯಾರೋ ಹೇಳ್ತಿದ್ದಾರೆ. ಸೊ ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದಂಥ, ನಿಗೂಢ ಸ್ಥಳದಲ್ಲಿ ಇದ್ದಂಥ ಒಂದು ಜ್ಯೋತಿರ್ಲಿಂಗ ಬೆಳಕಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚು ಪೂಜೆ ಪುನಸ್ಕಾರಗಳು ನಡೀತಾ ಇದ್ರೆ ಆ ಶಿವಲಿಂಗದಿಂದ ಇನ್ನ ಹೆಚ್ಚಿನ ಪವಾಡಗಳನ್ನೇ, ಕಲಿಯುಗದ ಪವಾಡಗಳನ್ನೇ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆದರ್ಕೊಂಡು ಶಿವಾಲಯಕ್ಕೆ ಅಥವಾ ಶಿವನ ಭಕ್ತಿ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ದೇವಸ್ಥಾನಕ್ಕೆ ಅಥವಾ ದೇವರಿಗೆ ಹೋಗ್ಬೇಕಾದ್ರೆ ಯಾವುದೇ ಭಯ ಇಲ್ದಿರ, ಯಾವುದೇ ಟೆನ್ಷನ್ ಇಲ್ದಿರ ಹೋಗಿ, ಧೈರ್ಯವಾಗಿ ಹೋಗಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಯಾರಿಗೂ ಯಾವುದೇ ತೊಂದರೆ ಆಗೋದಿಲ್ಲ, ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಗಣೇಶ ಇಲ್ಲಿ ಹೇಳ್ತಾನೆ, ನಿನ್ನ ರಕ್ಷಣೆ ನನ್ನ ಹೊಣೆ ಅಲ್ಲ, ಶಿವನ ಹೊಣೆ. ಪರಶಿವನೇ ನಿನ್ನ ರಕ್ಷಣೆಯ ಬಗ್ಗೆ ಹೊಣೆ ತಗೊಂಡಿದ್ದಾನೆ. ಸೊ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಶಿವಾಲಯಕ್ಕೆ ಹೊರಟಂತ ಸಮಯದಲ್ಲಿ ಏನೋ ಒಂದು ಸುದ್ದಿ ನಿಮ್ಗೆ ಕೇಳಿಸುತ್ತೆ, ಕಿವಿಲಿ ಯಾರೋ ಗುಸುಗುಟ್ಟಿದಾಗೋ ಪಿಸುಗುಟ್ಟಿದ ಹಾಗೋ ಕೇಳಿಸುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಸುದ್ದಿ ಕೂಡ ಕೇಳ್ತೀರಾ ಅಂತ ಇದೆ. ಸೊ ಶಿವನ ದೇವಸ್ಥಾನಕ್ಕೆ ಹೊರಟಾಗೋ ಅಥವಾ ಬೇರೆಲ್ಲೋ ಹೊರಟಾಗೋ ನಿಮ್ಗೆ ಒಂದು ಇಂಪಾರ್ಟೆಂಟ್ ಸುದ್ದಿ ಬರುತ್ತೆ, ಏನೋ ಒಂದು ಸುದ್ದಿ ಕೇಳಿಸುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ವಿಚಾರಗಳನ್ನ ಲೀಕ್ ಮಾಡಿದವರು ನಿಮ್ಮ ಜೊತೆಲೇ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಜೊತೆಲೇ ಇದ್ದಾರೆ ಅಥವಾ ನಿಮ್ಗೆ ಸಂಬಂಧಪಟ್ಟಂಗೆ ಇದ್ದಾರೆ, ನಿಮ್ಮ ಕೈ ಕೆಳಗಿರೋರು ಇರಬಹುದು ಅಥವಾ ಬೇರೆ ಯಾರೋ ಇರಬಹುದು ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. ಅನುರಾಗಕ್ಕೆ ಒಳಗಾಗಿ ಸಾಕಷ್ಟು ಅವಘಡಗಳನ್ನ ಮಾಡ್ತಾ ಇದ್ದೀರಾ. ತೊಂದರೆಗಳನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ತೊಂದರೆನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಗಮನನ ಕೊಡಬೇಕು ಓದಿನ ಕಡೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪತ್ರಗಳನ್ನ ಓದಿ ಯಾರೋ ಬೇರೆಯವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಚಿತ್ರಗುಪ್ತನ ಲೆಕ್ಕಗಳು ಸರಿಯಾಗಿ ರಹಸ್ಯವಾಗಿ ಇಟ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ನನಗೆ ಗೊತ್ತಿಲ್ಲ, ಆ ಥರದ ಎನರ್ಜಿ ಕೂಡ ಇದೆ. ಸೊ ಚೆನ್ನಾಗಿರಿ, ಖುಷಿಯಾಗಿರಿ, ಆರಾಮಾಗಿರಿ. 47 ಗಂಟೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಹುಷಾರಾಗಿರಿ. ಹಾಗಂತ ಆತಂಕ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಗೆ ರಕ್ಷೆ ಇದೆ, ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ. ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು ಚೆನ್ನಾಗಿರಿ ಅನ್ನುವಂಥದ್ದು ಕೂಡ ಇದೆ. ನೆಮ್ಮದಿಯಾಗಿ ಇರಿ ಅನ್ನುವಂಥದ್ದು ಇದೆ. ಯಾರು ಪ್ರೆಗ್ನೆಂಟ್ ಇದ್ದೀರಾ ಒಂಚೂರು ರಕ್ಷೆ ಹಾಕ್ಕೊಳ್ಳಿ ಕೈಗಳಿಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುತ್ತಿನ ಅಥವಾ ಮಾಣಿಕ್ಯ ಅಥವಾ ವೈಜಯಂತಿ ಮಾಲ ಇದನ್ನ ಏನು ತಗೊಳ್ತೀರಾ, ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಸೀಮಂತ ಶಾಸ್ತ್ರ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ, ಸಾಕಷ್ಟು ಆಶೀರ್ವಾದ ಇದೆ. ನಿಮ್ಮ ಮುಂದಿನ ಪ್ರಯಾಣ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಹೋಗುವಂತ ಮನೆ ನಂಗೆ ಅನುಕೂಲಕರವಾಗಿ ಇರುತ್ತಾ ಅನ್ನುವಂಥದ್ದು ಇದೆ. ನೀವೆಲ್ಲೇ ಹೋದ್ರೂ ನಿಮ್ಗೆ ಆಶೀರ್ವಾದ ಇದೆ, ನಿಮ್ಗೆಲ್ಲೇ ಹೋದ್ರೂ ನಿಮ್ಗೆ ಹೆಚ್ಚಿನ ರಕ್ಷೆ ಅನ್ನೋದು ಇರುತ್ತೆ ಅನ್ನುವಂಥದ್ದು ಇದೆ.
44 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಅನ್ನಿಸ್ತಾ ಇದೆ. ದುಡ್ಡು ಬರುತ್ತೆ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೋ ದುಡ್ಡಿನ ಅವಶ್ಯಕತೆಗೋಸ್ಕರ ಸಾಕಷ್ಟು ತಪ್ಪುಗಳನ್ನ ಮಾಡ್ತಿದ್ದಾರೆ. ಅವರಿಗೆ ದುಡ್ಡಿನ ಅನುಕೂಲ ಮಾಡಿಕೊಡಿ. ಅವರು ಶಾಂತವಾಗ್ತಾರೆ ಅಥವಾ ಅವರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮದೆಲ್ಲವನ್ನು ಕೂಡ ಕಸಿದುಕೊಂಡಿದ್ರೂ ಚಿಂತೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಏಳಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಭಕ್ತಿಪೂರ್ವಕ ಪೂಜೆಯಲ್ಲಿ ಲೋಪದೋಷಗಳು ಕಾಣಿಸ್ತಾ ಇದೆ. ಲೋಪದೋಷಗಳನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಿಲೇಶನ್ಶಿಪ್ ಗ್ರೋತ್ ಕೂಡ ಆಗತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಗ್ರೋತ್ ಆಗತ್ತೆ. ನಿಮಗೆ ಸಿಗ್ಬೇಕಾಗಿರುವಂಥದ್ದೆಲ್ಲವೂ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. 44, 45, 45 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಲ್ಲೋ ಪ್ರಯಾಣ ಹೋಗ್ಬಿಟ್ಟು ಬರ್ತೀರಾ, ಇದರಿಂದ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಗೆ ಸಿಹಿ ಕೊಡ್ತಾರೆ ಎಲ್ಲೋ ಹೋದಾಗ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ರಕ್ಷೆನ ಹೆಚ್ಚು ಜಾಗ್ರತೆ ವಹಿಸಿ ಅನ್ನುವಂಥದ್ದು ಇದೆ. ಛತ್ರಿನ ತಗೊಂಡು ಹೋಗಿ ಎಲ್ಲಾದ್ರೂ ಹೋದಾಗ ಅಚಾನಕ್ ಆಗಿ ಮಳೆ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೇ ಹೋದ್ರೂ ಜಪ ಮಾಡೋದನ್ನ ಮರಿಬೇಡಿ. ಛತ್ರಿ ತಗೊಂಡು ಹೋಗೋದನ್ನ ಮರಿಬೇಡಿ. ನಿಮ್ಮ ರಕ್ಷೆ ಹಾಕೊಳ್ಳೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ನೀವು ಹೋಗುವಂತ ಸಮಯ, ಸಂದರ್ಭ, ಹೋಗುವಂತ ಸ್ಥಳದಲ್ಲಿ ಸಾಕಷ್ಟು ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಆ ನೆಗೆಟಿವಿಟಿ ನಿಮ್ಗೆ ಹೆಚ್ಚಿನ ತೊಂದರೆ ಮಾಡುವಂತ ಸ್ಥಳ ಯಾವುದು, ಜಾಗ ಯಾವುದು, ಎಲ್ಲಿದೆ, ಇದೆಲ್ಲ ತೋರ್ಸಿದ್ರು ಪದೇ 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 ಅದೇ ತಪ್ಪು ಮಾಡ್ತಾ ಇದ್ದೀರಾ. ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಯಾರ್ದೋ ಕಾರ್ನ ತಗೊಂಡೋಗಿ ಬಸ್ಸಿಗೆ ಮತ್ತೆ ಮರಕ್ಕೆ ಗುದಿಯುವಂತ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಬ್ರೇಕ್ ಮೇಲೆ ಒಂದು ನಿಗಾ ಇರ್ಲಿ, ಗಾಡಿ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ. ಇದು ಹೆಚ್ಚು ಹಳ್ಳಿಗಾಡುಗಳಲ್ಲಿ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜಾಗ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನ ಚೆನ್ನಾಗಿದೆಯಾ, ನಿಮ್ಗೆ ಭಗವಂತ ಎಲ್ಲ ಕೊಟ್ಟಿದ್ದಾನ, ಊಟ ತಿಂಡಿ ಕೊಟ್ಟಿದ್ದಾನ, ರಕ್ಷೆ ಕೊಟ್ಟಿದ್ದಾನ, ಇದ್ರ ಕಡೆ ಗಮನನ ಕೊಡಿ. ಬೇರೆಯವ್ರ ಮನೇಲಿ ಏನಾದ್ರೂ ನಿಮ್ಗೇನ್ ಬೇಕು, ಸೊ ನಿಮ್ದು ನೀವು ಗಮನ ಕೊಡಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಳೆ ಬರುತ್ತೆ. ಆಹಾರ ಧಾನ್ಯಗಳನ್ನ ಶೇಖರಿಸಿ ಇಡಿ ಅನ್ನುವಂಥದ್ದು ಇದೆ. ಬೇಕಂದ್ರೆ ಹಣ್ಣುಗಳನ್ನ, ತರಕಾರಿಗಳನ್ನ ಅಥವಾ ಸೊಪ್ಪು ತರಕಾರಿಗಳನ್ನ ಇದೆಲ್ಲಾನು ಕೂಡ ಫ್ರೀಸ್ ಮಾಡಿ ಇಡಿ, ಆ ಥರನೂ ಕೂಡ ಕೇಳಿಸ್ತಾ ಇದೆ. ಮತ್ತೆ ಈ ಔಷಧಿ, ನಾಟಿ ಔಷಧಿಗೆ ಸಂಬಂಧಪಟ್ಟಂಗೆ, ಆಯುರ್ವೇದಿಕ್ಗೆ ಸಂಬಂಧಪಟ್ಟಂಗೆ ಏನೇನ್ ಬೇಕೋ ಅದೆಲ್ಲ ಸ್ಟೋರ್ ಮಾಡಿ ಇಡಿ, ದೊಡ್ಡ ಮಟ್ಟದಲ್ಲಿ ಸ್ಟೋರ್ ಮಾಡಿ ಇಡಿ. ಮುಂದಿನ ದಿನಗಳಲ್ಲಿ ಬೇಕಾಗತ್ತೆ, ಅತಿ ಹೆಚ್ಚು ಬೇಕಾಗತ್ತೆ ಇದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಅತಿ ಪ್ರಮುಖವಾದಂಥ ವ್ಯಕ್ತಿನ ಭೇಟಿ ಆಗಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಭೇಟಿ ಆಗಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಬಟ್ ಇನ್ ಬಿಟ್ವೀನ್ಸ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ತುಂಬಾ ಕ್ಲೋಸ್ ಆಗಿ ಯಾರನ್ನು ಭೇಟಿ ಮಾಡಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಬಲಗಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಹೆಚ್ಚು ಪ್ರಶಸ್ತವಾದಂಥ ಏನೋ ಒಂದು ವಿಶೇಷವಾದಂಥದ್ದನ್ನ ಗಣೇಶ ಕಾಪಾಡ್ತಾನೆ, ಅದ್ರ ಬಗ್ಗೆ ಹೆಚ್ಚಿನ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಇದೆ. ಒಂದು ನ್ಯೂ ಬಿಗಿನಿಂಗ್ ಮಾಡಿ ಅನ್ನುವಂಥದ್ದು ಇದೆ. ಸಂಗೀತ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗಣೇಶ ನಿಮ್ಗೆ ಒಂದು ನ್ಯೂ ಬಿಗಿನಿಂಗ್ ಅನ್ನ ಹಾಕ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಂಗಾರದ ಬಳೆಗಳು ಕಳವಾಗಿದ್ರೆ ಅದು ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸರಿಯಾಗಿ ಶಿಷ್ಯವೃತ್ತಿನ ಯಾರು ಪಾಲಿಸುವುದಿಲ್ವೋ ಅವರನ್ನ ನಿಮ್ಮಿಂದ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಪಾತ್ರರಿಗೆ ವಿದ್ಯಾದಾನ ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಂಗೀತ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರನ್ನ ಯಾವ್ದ್ಯಾವ್ದಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸ್ಕೊಬೇಕು. ಅದೇನೋ ಹೇಳ್ತಾರಲ್ಲ, ನಾಯಿನ ತಂದು ಸಿಂಹಾಸನದ ಮೇಲೆ, ಉಪ್ಪರಿಗೆ ಮೇಲೆ ಕೂರಿಸ್ಬಾರ್ದು ಅಂತ. ಸೊ ನಾನು ಇಲ್ಲಿ ಯಾವುದೇ ಪ್ರಾಣಿಗೂ ಅವಮಾನ ಮಾಡ್ತಿಲ್ಲ. ಬಟ್ ಅದೊಂದು ಗಾದೆ, ನಾನ್ ನೋಡಿ ಹೇಳ್ದೆ ಅಷ್ಟೆ. ಸೊ ಎಲ್ರೂನು ಎಲ್ಲಾ ಕೆಲ್ಸಾನು ಮಾಡೋದಕ್ಕಾಗೋದಿಲ್ಲ. ಅವ್ರವ್ರು ಅದದೇ ಕೆಲ್ಸನ ಮಾಡೋದಕ್ಕಷ್ಟೇ ಆಗತ್ತೆ. ಆಯಾ ಕೆಲ್ಸನ ಅವ್ರವ್ರು ಮಾಡ್ಕೊಳ್ತಿದ್ದಾರೆ, ಆಯಾ ಕೆಲ್ಸನ ಅವ್ರು ಮಾಡ್ತಾರೆ.
ಬೇರೆ ಕೆಲ್ಸನ ಬೇರೆಯವ್ರಿಗೆ ವಹಿಸೋದು, ಅವ್ರು ಇದನ್ ಮಾಡ್ತಾರೆ, ಇವ್ರು ಅದನ್ ಮಾಡ್ತಾರೆ ಅಂದ್ರೆ ಯಾರನ್ನು ಯಾವುದನ್ನು ಮಾಡೋದಿಲ್ಲ. ಇದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಯಾರಿಗಾದ್ರೂ ಒಂದು ಕರ್ತವ್ಯ ವಹಿಸೋದಿದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ವಹಿಸಿ ಅನ್ನುವಂಥದ್ದು ಇದೆ. ಸೊ ಅವ್ರು ಬೇರೆದ್ರಲ್ಲಿ ಎಕ್ಸ್ಪರ್ಟ್ ಇದ್ರೆ ಇದ್ರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ ಅಂತ ಏನೂ ಇಲ್ಲ. ಯಾವುದೋ ಯಾರೋ ಒಬ್ರು ಯಾವುದೋ ಒಂದ್ರ ಮೇಲೆ ಮುನ್ಸ್ಕೊಂಡು ಫ್ಯಾಮಿಲಿಯಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಭಗವಂತನ ಧಾಮಕ್ಕೆ ಹೋಗುವಂಥ ದಿನಗಳು ಹತ್ತಿರದಲ್ಲೇ ಇದೆ. ಅವ್ರ 3 ಜನಕ್ಕೆ ಮಾತ್ರ ಹೆಚ್ಚಿನ ಒಂದು ಭಗವದ್ ಧಾಮದ ಬಾಗಿಲು ತೆಗಿತಾ ಇದೆ. ಅಲ್ಲಿಗೆ ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಅವ್ರನ್ನ ಕಳ್ಸ್ಕೊಟ್ಬಿಟ್ಟು ಇವರು ಒಬ್ರೇ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ರಹಸ್ಯವಾದದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಯಾರೋ ಬೇಜಾರಿಂದ ನಿಮ್ಮ ಹತ್ರ ಬರ್ತಾರೆ, ಅವರಿಗೆ ಒಳ್ಳೇದ್ ಮಾಡಿ ಅನ್ನುವಂಥದ್ದು ಇದೆ. ಬೇಜಾರಿಂದ ನಿಮ್ಮ ಹತ್ರ ಬರ್ತಾರೆ, ಒಳ್ಳೇದ್ ಮಾಡಿ. ಸೊ ಅವರ ಪ್ರೀತಿ ಪಾತ್ರರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಸೇಫ್ ಝೋನ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ರಿಲೇಶನ್ಶಿಪ್ ಎಂಡ್ ಆಗತ್ತೆ, ಯಾವುದೋ ಒಂದು ಕೆಟ್ಟ ಸುದ್ದಿ, ಸಾವಿನ ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ನಿಮ್ಮ ಜೀವನದಲ್ಲಿ ನಿಮ್ಮ ಕ್ರಶ್ ಇರ್ಬೋದು, ನಿಮ್ಮ ಎಕ್ಸ್ ಇರ್ಬೋದು, ನಿಮ್ಮ ಶತ್ರುಗಳಿರ್ಬೋದು, ಯಾರೇ ಇರ್ಬೋದು, ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನೆನೆದು ಕಣ್ಣೀರು ಹಾಕ್ತಾರೆ ಅನ್ನುವಂಥದ್ದು ಇದೆ. ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿರಿ, ಖುಷಿಯಾಗಿರಿ. ಸೊ ಒಂದು ಪಶ್ಚಾತ್ತಾಪದ ಕಣ್ಣೀರು ಕೂಡ ಆಗಿರಬಹುದು ಅದು, ಅಥವಾ ಕಣ್ಣುಗಳಲ್ಲೇ ತಮ್ಮ ಇಹಲೋಕನ ತ್ಯಜಿಸುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಬಟ್ ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ, ದುಡ್ಡು ಕಾಸಿಗೂ ಅನುಕೂಲ ಆಗತ್ತೆ, ನಿಮಗೆ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗಾದ್ರೂ ಜಲಗಂಡಾಂತರದ ಭಯ ಇದ್ರೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಪ್ರಮುಖವಾದಂಥ ನಿರ್ಧಾರನ ತಗೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ, ಜೊತೆಗೆ ಸಂಕಷ್ಟಹರ ಗಣಪತಿಯ ಆಶೀರ್ವಾದನ ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫ್ಯೂಚರ್ ಬ್ರೈಟ್ ಆಗಿದೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಕ್ಲಿಯರ್ ಯುವರ್ ನೆಗೆಟಿವ್ ಎನರ್ಜಿ ಅಂತ ಇದೆ. ಸೊ ನೆಗೆಟಿವ್ ಎನರ್ಜಿ ತುಂಬ ಇದೆ, ಅಮಾವಾಸ್ಯೆ ಇದೆ, ಸ್ವಲ್ಪ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆಗಲೇ ಹೇಳ್ದಂಗೆ ತಾಯಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ಎಸ್ಪೆಷಲಿ ಬಾಣಂತಿಯರ ಆರೋಗ್ಯದ ಕಡೆ, ಗರ್ಭಿಣಿ ಸ್ತ್ರೀಯರ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಪ್ರೀತಿಯಿಂದ ಎಲ್ಲವನ್ನೂ ಬದಲಾಯಿಸಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೀರಿ, ಹೆಚ್ಚಿನ ಯಶಸ್ಸು ಸಿಗುತ್ತೆ. ಸೊ ನಿಮಗೆ ಸೇರ್ಬೇಕಾಗಿರೋರು ಬರ್ತಾರೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಒಂದು ಸತ್ಯ ಮಾತಾಡೋರ ಜೊತೆ ಇರಿ, ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಧ್ಯ ಇರೋರು ಪ್ರತ್ಯಂಗಿರ ಹೋಮನ ಮಾಡಿಸ್ಕೊಳ್ಳಿ, ಇದರಿಂದ ಒಳಿತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, 2ನೇದು, 3ನೇದು, 3 ಬೇಕು ಅಂದರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ. ಸೊ ಎಸ್, ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಫ್ಯಾಮಿಲಿ ರಿಲೇಶನ್ಶಿಪ್ ಕಡೆ ಹೆಚ್ಚಿನ ಗಮನನ ಕೊಡಿ, ಮನೆಯಲ್ಲಿ ವಾತಾವರಣ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಗಂಡ ಹೆಂಡತಿ ಮನೆ ಮಕ್ಕಳು ಇದೆಲ್ಲವೂ ಕೂಡ ಚೆನ್ನಾಗಿರಬೇಕು. ನೀವು ಫೀಮೇಲ್ ಆಗಿರಲಿ ಮೇಲ್ ಆಗಿರಲಿ, ನಿಮ್ಮ ರಿಲೇಶನ್ಶಿಪ್ಪು ಗೋಲ್ಡನ್ ಆಪರ್ಚುನಿಟಿ ಥರ ನಿಮ್ಮ ರಿಲೇಶನ್ಶಿಪ್ಪನ್ನು ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಮಗು ಬರುತ್ತೆ, ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನನ ಕೊಡಿ, ಮಕ್ಕಳ ಆಟ ಪಾಠಗಳನ್ನ ನೋಡಿ ಕಣ್ತುಂಬಿಕೊಳ್ಳಿ. ಮಕ್ಕಳು ಬೇಕು ಅಂತ ಮಕ್ಕಳು ಮಾಡ್ಕೊಳ್ತೀರಾ, ಮಕ್ಕಳು ಯಾಕಾದರೂ ಆದವು ಅಂತೀರಾ. ಸೊ ಈಗಿಂದ ಒಂದು 5 ವರ್ಷದವರೆಗೆ ಮಕ್ಕಳಲ್ಲಿ ಕೃಷ್ಣ ನಲಿದಾಡ್ತಾ ಇರ್ತಾನೆ. ಸೊ ಕೃಷ್ಣನ ಸ್ವರೂಪನ, ಕೃಷ್ಣನ ಬಾಲಲೀಲೆಗಳನ್ನ ನೋಡಲಿಕ್ಕೆ ಪ್ರತಿಯೊಬ್ಬ ತಾಯಿಗೂ ಕೃಷ್ಣ ಮಾಡಿಕೊಟ್ಟಿರುವಂಥ ಅವಕಾಶ ಅದು. ಅಂಥ ತಂದೆ ತಾಯಿಗಳು ಆ ಲೀಲೆನ ನೋಡಿ ಆನಂದಿಸ್ಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಅವ್ರ ಜನ್ಮಕ್ಕೆ ಮುಕ್ತಿನೇ ಇರಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ಹಾಗಾಗಿ ನಿಮ್ಮ ಮಕ್ಕಳ ಆಟ ಪಾಠಗಳ ಕಡೆ, ಅವರ ಮುಗ್ಧತೆಗಳ ಕಡೆ
ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಅವ್ರೇನು ತಿಂತಾರೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ತಮ್ಮ ಮಕ್ಕಳಿಗೆ ಬಂಗಾರದ ಬಳೆಗಳನ್ನ ಎಲ್ಲಾನು ಮಾಡಿಸ್ತಾ ಇದ್ದಾರೆ. ಕಾಲಿಗೆ, ಕೈಗೆ ಎಲ್ಲ ಬಂಗಾರದ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮಗು ತಾನಾಗೆ ಏನಾದರೂ ತಂದು ಕೊಟ್ರೆ ತಿನ್ನೋದಕ್ಕೆ, ಆ ಕ್ಷಣನೇ ಅದು ಆಶೀರ್ವಾದ ರೂಪ ಅಂತ ಅನ್ಕೊಂಡು ತಿನ್ನಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಶೇಷವಾದಂಥ ರೀತಿಲಿ ಮಗು ಮಾತಾಡುತ್ತೆ, ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅದು ನಿಮ್ಗೆ ಸೂಚನೆಗಳಾಗಿರುತ್ತೆ ಅಂತ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಇದೆ. ಒಂದು ಹೊಸ ರೀತಿಯ ಬಿಗಿನಿಂಗನ್ನು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಓದಿನಲ್ಲಿ ಇರ್ಬೋದು, ಬಿಸ್ನೆಸ್ಸಲ್ಲಿ ಇರ್ಬೋದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಹೋಮ್ ಮೆಡಿಟೇಷನ್ ಮಾಡಿ, ಇದು ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ. ಓಂ ಗಂ ಗಣಪತಯೇ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ.